ಟ್ಯೂಷನ್ ಟೀಚರ್ ಮನೆಗೆ ಬಂದ ಹುಡುಗನಿಗೆ ಆಸೆ. ಇವನು ರಾಹುಲ್ ಅಂತ. ರಾಹುಲ್ ತನ್ನ ಟೀಚರ್ ಮಲಗಿದಾಗ ಅವಳ ಜೊತೆ ಫೋಟೋಸ್ ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಾ ನೈಟ್ ತನ್ನ ಹತ್ತಿರ ಕರೆಯಿಸಿಕೊಳ್ಳುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವರು ಮಾಯಾ ಹಾಗೂ ಅವಳ ಗಂಡ ಚೇತನ್ ಅಂತ. ಚೇತನ್ ಕೆಲಸದ ಮೇಲೆ ಬೇರೆ ಊರಿಗೆ ಹೊರಟು ನಿಲ್ಲುತ್ತಾನೆ. ಆವಾಗ ಮಾಯಾ, ನೀವಿಲ್ಲಿ ನನ್ನ ಚಿಂತೆ ಮಾಡಬೇಡಿ, ನಾಳೆಯಿಂದ ನಮ್ಮ ಆಂಟಿಯ ಮಗ ರಾಹುಲ್ ಇಲ್ಲಿಗೆ ಟ್ಯೂಷನ್ಗೆ ಹೇಳಿಸಿಕೊಳ್ಳಲು ಬರುತ್ತಿದ್ದಾನೆ, ನೀವು ಅಲ್ಲಿ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ ಅಂತ ಚೇತನ್ಗೆ ಹೇಳಿ ಕಳಿಸಿಕೊಡುತ್ತಾಳೆ. ಮರುದಿನ ರಾಹುಲ್ ಟ್ಯೂಷನ್ಗಾಗಿ ಮನೆಗೆ ಬಂದಾಗ ಮಾಯಾ ಅವನಿಗೆ ಒಳಗಡೆ ಕುಳಿತುಕೊಳ್ಳಲು ಹೇಳಿ ರೂಮ್ ಕ್ಲೀನ್ ಮಾಡುವಾಗ ಅವಳ ಸೆರಗು ಕೆಳಗಡೆ ಬೀಳುತ್ತದೆ. ಆವಾಗ ರಾಹುಲ್ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡತೊಡಗಿದಾಗ ಮಾಯಾ ಕ್ಲಾಸ್ ಸ್ಟಾರ್ಟ್ ಮಾಡಿ ಲ್ಯಾಪ್ಟಾಪ್ ನೋಡುತ್ತಾ, ಹುಡುಗ ಹಾಗೂ ಹುಡುಗಿಯರು ವಯಸ್ಸಿಗೆ ಬಂದ ನಂತರ ಅವರ ದೇಹದಲ್ಲಿ ಹಾರ್ಮೋನ್ಸ್ ಬೆಳವಣಿಗೆ ಆಗುತ್ತವೆ, ಹಾಗಾಗಿ ಅವರಿಬ್ಬರ ನಡುವೆ ಆಕರ್ಷಣೆ ಹೆಚ್ಚಾಗಿ ಪ್ರೀತಿ ಹುಟ್ಟುತ್ತದೆ ಅಂತ ಹೇಳುತ್ತಾಳೆ. ಆವಾಗ ರಾಹುಲ್ ಅವಳನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತಾನೆ. ನಂತರ ಅವತ್ತಿನ ಕ್ಲಾಸ್ ಎಂಡ್ ಆಗಿ ಮರುದಿನ ರಾಹುಲ್ ಮತ್ತೆ ಬಂದಾಗ ಮಾಯಾ ಫೋನಿನಲ್ಲಿ ಮಾತನಾಡುತ್ತಾ ನಿಂತಿರುತ್ತಾಳೆ. ಆವಾಗ ರಾಹುಲ್ ಅವಳ ಹಿಂದೆ ನಿಂತು ಅವಳನ್ನು ಟಚ್ ಮಾಡಬೇಕು ಅನ್ನುವಷ್ಟರಲ್ಲಿ ಮಾಯಾ ತಿರುಗಿ ನೋಡಿ, ನೀನು ಯಾವಾಗ ಬಂದೆ ಅಂತ ಕೇಳುತ್ತಾಳೆ. ಆವಾಗ ರಾಹುಲ್, ಈಗಲೇ ಬಂದೆ, ಡೋರ್ ಓಪನ್ ಆಗಿತ್ತು, ಹಾಗಾಗಿ ನೇರವಾಗಿ ಒಳಗಡೆ ಬಂದೆ ಅಂತ ಹೇಳುತ್ತಾನೆ. ಆವಾಗ ಮಾಯಾ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡುವುದಾಗಿ ಹೇಳಿದರೂ ಕೂಡ ರಾಹುಲ್ನ ಗಮನ ಬೇರೆ ಕಡೆಯೇ ಇರುತ್ತದೆ. ನಂತರ ಮಾಯಾ ಕ್ಲಾಸ್ ಸ್ಟಾರ್ಟ್ ಮಾಡಿ, ಹುಡುಗಿಯರ ಎದೆಯ ಭಾಗ ಹುಡುಗರಿಗಿಂತ ಬೇಗನೆ ಬೆಳೆಯುತ್ತದೆ, ಏಕೆಂದರೆ ಹುಡುಗಿಯರ ಬೆಳವಣಿಗೆ ಹುಡುಗರಿಗಿಂತ ಜಾಸ್ತಿ ಇರುತ್ತದೆ, ಇದನ್ನು ಗಮನ ಕೊಟ್ಟು ನೋಡು ಅಂತ ಹೇಳಿದಾಗ ರಾಹುಲ್ ಅವಳನ್ನು ನೋಡುತ್ತಾ, ನೋಡುತ್ತಿದ್ದೇನೆ ಅಂತ ಹೇಳುತ್ತಾನೆ. ಆವಾಗ ಶಾಕ್ ಆದ ಮಾಯಾ, ಏನನ್ನು ನೋಡುತ್ತಿರುವೆ ಅಂತ ಕೇಳಿದಾಗ ರಾಹುಲ್ ಮಾತು ಬದಲಾಯಿಸುತ್ತಾನೆ. ನಂತರ ಮಾಯಾ ಪ್ರೈವೇಟ್ ಪಾರ್ಟ್ಗಳ ಬಗ್ಗೆ ಹೇಳತೊಡಗಿದಾಗ ರಾಹುಲ್ ಅವಳನ್ನೇ ನೋಡುತ್ತಾ ಸ್ಮೈಲ್ ಕೊಡಲು ಶುರು ಮಾಡುತ್ತಾನೆ. ಆವಾಗ ಮಾಯಾ, ಏಕೆ, ನಿನ್ನ ಗಮನ ಎಲ್ಲಿದೆ ಅಂತ ಕೇಳುತ್ತಾಳೆ. ಆವಾಗ ರಾಹುಲ್, ನಿಮ್ಮದು ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ ಅಂತ ಕೇಳುತ್ತಾನೆ. ಆವಾಗ ಮಾಯಾ, ಅರೇಂಜ್ ಮ್ಯಾರೇಜ್, ಯಾಕೆ ಹೀಗೆ ಕೇಳುತ್ತಿದ್ದೀಯಾ ಅಂತ ಕೇಳುತ್ತಾಳೆ. ಆವಾಗ ರಾಹುಲ್, ನಾನು ಕೂಡ ಅರೇಂಜ್ ಮ್ಯಾರೇಜ್ ಅಂತ ಅಂದುಕೊಂಡಿದ್ದೆ, ಇಷ್ಟು ಸುಂದರ ಹುಡುಗಿ ಚೇತನ್ ಅಣ್ಣನಿಗೆ ಹೇಗೆ ಬಿದ್ದಳು ಅಂತ ನನಗೆ ಮೊದಲೇ ಡೌಟ್ ಇತ್ತು, ನಾನು ಕೂಡ ಹಲವು ಬಾರಿ ಟ್ರೈ ಮಾಡಿದ್ದೇನೆ, ಸುಂದರ ಹುಡುಗಿಯರು ಅಷ್ಟು ಈಸಿಯಾಗಿ ಯಾರಿಗೂ ಬೀಳುವುದಿಲ್ಲ ಅಂತ ಹೇಳುತ್ತಾನೆ. ಆವಾಗ ಮಾಯಾ, ಯಾವುದೇ ವಸ್ತು ಅಷ್ಟು ಸಲೀಸಾಗಿ ಸಿಗುವುದಿಲ್ಲ, ಅದಕ್ಕಾಗಿ ಕಠಿಣ ಪರಿಶ್ರಮ ಬೇಕು ಅಂತ ಹೇಳುತ್ತಾಳೆ. ಆವಾಗ ರಾಹುಲ್, ಇನ್ಮೇಲೆ ನಾನು ಟ್ರೈ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಮಾಯಾ, ನಿನಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರಾ ಅಂತ ಕೇಳುತ್ತಾಳೆ. ಆವಾಗ ರಾಹುಲ್, ನಮ್ಮಂಥವರಿಗೆ ಯಾವ ಹುಡುಗಿಯರು ಬೀಳಲ್ಲ ಬಿಡಿ ಅಂತ ಹೇಳಿದಾಗ ಮಾಯಾ, ಏಕೆ, ನಿನಗೇನಾಗಿದೆ, ನೀನು ಸುಂದರವಾಗಿಯೇ ಇದ್ದೀಯಲ್ಲ ಅಂತ ಹೇಳುತ್ತಾಳೆ. ನಂತರ ಅವತ್ತಿನ ಕ್ಲಾಸ್ ಎಂಡ್ ಆಗಿ ಮರುದಿನ ರಾಹುಲ್ ಮತ್ತೆ ಕ್ಲಾಸ್ಗೆ ಬಂದಾಗ ಚೇತನ್ ಸಿಟಿಯಿಂದ ವಾಪಸ್ ಬಂದಿದ್ದು ಮಾಯಾಳ ಜೊತೆ ರೊಮ್ಯಾನ್ಸ್ ಮಾಡುತ್ತಿರುತ್ತಾನೆ. ಆವಾಗ ರಾಹುಲ್ ಬಾಗಿಲಲ್ಲೇ ನಿಂತು ಅದೆಲ್ಲವನ್ನು ನೋಡುತ್ತಾ ಮಜಾ ತೆಗೆದುಕೊಂಡು ನಂತರ ಡೋರ್ ಲಾಕ್ ಮಾಡಿ ಬೆಲ್ ಬಾರಿಸುತ್ತಾನೆ. ಆವಾಗ ಚೇತನ್ ಡೋರ್ ಓಪನ್ ಮಾಡಿ ರಾಹುಲ್ನನ್ನು ಮಾತನಾಡಿಸುತ್ತಾ ಒಳಗಡೆ ಕರೆದುಕೊಂಡು ಬಂದಾಗ ಮಾಯಾ, ಇವತ್ತು ಕ್ಲಾಸ್ ಬೇಡ, ಇವತ್ತು ನಮ್ಮದು ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ ಅಂತ ರಾಹುಲ್ಗೆ ಹೇಳಿ ಕಳುಹಿಸುತ್ತಾಳೆ. ಮರುದಿನ ರಾಹುಲ್ ಟ್ಯೂಷನ್ಗೆ ಬಂದಾಗ ಮಾಯಾ ಮಲಗಿದ್ದು ರಾಹುಲ್ ಅವಳ ಜೊತೆ ಬೆಡ್ ಮೇಲೆ ಕ್ಲೋಸ್ ಆಗಿ ಮಲಗಿ ಹಲವು ಫೋಟೋಸ್ ತೆಗೆದುಕೊಂಡು, ನೀವು ಅಷ್ಟು ಸಲೀಸಾಗಿ ನನಗೆ ಸಿಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಹಾಗಾಗಿ ಇನ್ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮನ್ನು ಪಡೆದುಕೊಳ್ಳುತ್ತೇನೆ ಅಂತ ಅಂದುಕೊಂಡು ಆ ಎಲ್ಲ ಫೋಟೋಸ್ಗಳನ್ನು ಮಾಯಾಗೆ ಕಳುಹಿಸಿ, ನನ್ನ ರೂಮ್ ಹತ್ತಿರ ಈಗಲೇ ಬರಬೇಕು, ಇಲ್ಲದೆ ಹೋದರೆ ಈ ಎಲ್ಲ ಫೋಟೋಸ್ಗಳನ್ನು ಅಣ್ಣನಿಗೆ ಕಳಿಸುತ್ತೇನೆ ಅಂತ ಮೆಸೇಜ್ ಮಾಡುತ್ತಾನೆ. ಆವಾಗ ಹೆದರಿದ ಮಾಯಾ ರಾಹುಲ್ ಹತ್ತಿರ ಬಂದಾಗ ಅವಳನ್ನು ತಬ್ಬಿಕೊಳ್ಳಲು ಹೋಗುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಆವಾಗ ಮಾಯಾ ಅವನನ್ನು ದೂರ ತಳ್ಳಿ, ನೀನೇಕೆ ಹೀಗೆ ಮಾಡುತ್ತಿದ್ದೀಯಾ, ಇದರಿಂದ ನನ್ನ ಲೈಫ್ ಹಾಳಾಗಿ ಹೋಗುತ್ತದೆ ಅಂತ ಬೈಯುತ್ತಾಳೆ. ಆವಾಗ ರಾಹುಲ್, ನಾನು ನಿಮ್ಮನ್ನು ನೋಡಿದಾಗಿನಿಂದ ನಿಮ್ಮನ್ನು ಅನುಭವಿಸಬೇಕೆಂದು ಆಸೆ ಪಟ್ಟಿದ್ದೇನೆ, ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳಿ, ಇಲ್ಲದೆ ಹೋದರೆ ನೋಡಿ ಅಂತ ಹೇಳುತ್ತಾನೆ. ಆವಾಗ ಮಾಯಾ ತನ್ನ ಫೋನಿನ ರೆಕಾರ್ಡಿಂಗ್ ಆನ್ ಮಾಡಿ, ನೀನು ಈ ಎಲ್ಲ ಫೋಟೋ ಹಾಗೂ ವಿಡಿಯೋಸ್ ಹೇಗೆ ಮಾಡಿಕೊಂಡೆ ಅಂತ ಕೇಳುತ್ತಾಳೆ. ಆವಾಗ ರಾಹುಲ್, ಅವತ್ತು ನೀವು ಮಲಗಿದಾಗ ನಿಮ್ಮ ಡೋರ್ ಓಪನ್ ಆಗಿತ್ತು, ಆವಾಗ ಒಳಗಡೆ ಬಂದ ನಾನು ನೀವು ಮಲಗಿದ್ದನ್ನು ನೋಡಿ ಈ ಎಲ್ಲ ಫೋಟೋಸ್ ಹಾಗೂ ವಿಡಿಯೋ ತೆಗೆದುಕೊಂಡೆ, ನಾನು ಮೊದಲೇ ಹೇಳಿರಲಿಲ್ಲವೇ, ಸುಂದರ ಹುಡುಗಿಯರು ಅಷ್ಟು ಈಸಿಯಾಗಿ ಬೀಳಲ್ಲ, ಹಾಗಾಗಿ ನಾನು ಇಷ್ಟೆಲ್ಲ ಮಾಡಿದೆ ಅಂತ ಹೇಳುತ್ತಾನೆ. ಆವಾಗ ಕೋಪಗೊಂಡ ಮಾಯಾ, ನಾನು ನಿನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ರಾಹುಲ್ ಅವಳ ಮೇಲೆ ಬಲಾತ್ಕಾರ ಮಾಡಲು ನೋಡಿದಾಗ ಚೇತನ್ ಅಲ್ಲಿಗೆ ಬಂದು ರಾಹುಲ್ನನ್ನು ಹೊಡೆಯಲು ನೋಡುತ್ತಾನೆ.
ಆವಾಗ ರಾಹುಲ್, ಇದರಲ್ಲಿ ನನ್ನದೊಬ್ಬನದೇ ತಪ್ಪಿಲ್ಲ, ಅತ್ತಿಗೆ ಕೂಡ ನನ್ನನ್ನು ಇಷ್ಟಪಡುತ್ತಾರೆ, ಹಾಗಾಗಿ ಇಷ್ಟು ರಾತ್ರಿಯಲ್ಲಿಯೂ ಅವರು ಇಲ್ಲಿಗೆ ಬಂದಿದ್ದಾರೆ ಅಂತ ಚೇತನ್ಗೆ ಹೇಳುತ್ತಾನೆ. ಆವಾಗ ಮಾಯಾ ತನ್ನ ರೆಕಾರ್ಡಿಂಗ್ ಚೇತನ್ಗೆ ತೋರಿಸಿದಾಗ ಹೆದರಿದ ರಾಹುಲ್ ಅಲ್ಲಿಂದ ಓಡಿ ಹೋಗಲು ನೋಡುತ್ತಾನೆ. ಆವಾಗ ಕೋಪಗೊಂಡ ಚೇತನ್ ರಾಹುಲ್ನನ್ನು ಹೊಡೆದು ಸಾಯಿಸುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಕ್ರೈಮ್ ಕಂಟ್ರೋಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬಾಬಿ ಸೆ ಪ್ಯಾರ್ ಎಂದು ಹುಡುಕಿ ನೋಡಬಹುದು.